ಆಧಾರ್ ಸೇವೆಗಳ ಶುಲ್ಕದಲ್ಲಿ ಹೆಚ್ಚಳವನ್ನ ಮಾಡಲಾಗ್ತಾ ಇದೆ. 5 ವರ್ಷದ ಬಳಿಕ ಮೊದಲ ಸಲ ಶುಲ್ಕವನ್ನ ಏರಿಕೆ ಮಾಡಲಾಗ್ತಾ ಇದೆ. ಆದರೆ ಹೊಸ ಆಧಾರ್ ಪಡೆಯೋದು ಉಚಿತ ಅಂತ ಹೇಳಿ UIDAI ತಿಳಿಸಿದೆ. ಹೆಸರು ಬದಲಾವಣೆ, ಬೆರಳಚ್ಚು ನವೀಕರಣ ಮೊದಲಾದ ಆಧಾರ್ ಕಾರ್ಡ್ ಸಂಬಂಧಪಟ್ಟಂತಹ ಕೆಲವು ಸೇವೆಗಳ ಶುಲ್ಕದಲ್ಲಿ ಇದೀಗ ಹೆಚ್ಚಳವನ್ನ ಮಾಡಿರುವುದಾಗಿ UIDAI ತಿಳಿಸಿದೆ. ಹೊಸ ದರಗಳು ಅಕ್ಟೋಬರ್ 1ರಿಂದಲೇ ಜಾರಿಗೆ ಬಂದಿವೆ. ಯಾವುದರಲ್ಲಿ ಬದಲಾವಣೆಗಳಾಗಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಆಧಾರ್ ಕಾರ್ಡ್ನಲ್ಲಿ ಹೆಸರು, ವಿಳಾಸ, ಲಿಂಗ, ಜನ್ಮ ದಿನಾಂಕದಂತಹ ವಿವರಗಳನ್ನ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಶುಲ್ಕ ಈ ಹಿಂದೆ 50 ರೂಪಾಯಿ ಇತ್ತು. ಇದೀಗ 75 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಬೆರಳಚ್ಚು, ಫೋಟೋದಂತಹ ಬಯೋಮೆಟ್ರಿಕ್ ವಿವರವನ್ನ ಬದಲಾಯಿಸುವ ಶುಲ್ಕದಲ್ಲಿ 100 ರೂಪಾಯಿನಿಂದ ಇದೀಗ 125 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಈ 5 ರಿಂದ 7 ವರ್ಷದ ಮಕ್ಕಳು ಮತ್ತು ಈ 15 ರಿಂದ 17 ವರ್ಷದವರೆಗೆ ಬಯೋಮೆಟ್ರಿಕ್ ನವೀಕರಣಕ್ಕೆ ಈಗ ಶುಲ್ಕವನ್ನ ವಿಧಿಸಲಾಗ್ತಾ ಇಲ್ಲ. ಈ ಹಿಂದೆ ಇದಕ್ಕೆ 250 ರೂಪಾಯಿ ಶುಲ್ಕ ಇತ್ತು. ಆಧಾರ್ ಕೇಂದ್ರಕ್ಕೆ ಭೇಟಿಯನ್ನ ನೀಡೋದಕ್ಕೆ ಆಗದೇ ಇರೋರಿಗೆ UIDAI ಮನೆಯಲ್ಲೇ ನವೀಕರಣ ಮಾಡಿಕೊಳ್ಳೋದಕ್ಕೆ ಮೊಬೈಲ್ ಆಧಾರ್ ಆಪ್ ಅನ್ನ ಒದಗಿಸಿದೆ. ಈ ಒಂದು ಸೇವೆಯ ಶುಲ್ಕ ಮೊದಲಿನಂತೆ 700 ರೂಪಾಯಿ ಇದ್ದೇ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ. ಈ ಸೇವೆಗಾಗಿ UIDAIಗೆ ಇಮೇಲ್ ಮೂಲಕ ಸಂಪರ್ಕವನ್ನ ಕೂಡ ಮಾಡಿಕೊಳ್ಳಬಹುದು ಮತ್ತೆ ಅಪಾಯಿಂಟ್ಮೆಂಟ್ ಅನ್ನ ಕೂಡ ಪಡೆದುಕೊಳ್ಳಬಹುದು.